ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ, ವಕ್ಫ್ ತಿದ್ದುಪಡಿ ಮಸೂದೆ ಈ ಒಂದು ಅಧಿವೇಶನದಲ್ಲಿಯೇ, ಈ ಸೆಷನ್ನಲ್ಲಿಯೇ ತಿದ್ದುಪಡಿಗೆ ಒಳಗಾಗುತ್ತಾ, ಅದನ್ನು ಮಂಡನೆ ಮಾಡ್ತಾರಾ ಇವರು ಅಥವಾ ಆಗೋದೇ ಇಲ್ವಾ ಇಂಥ ಒಂದು ಪ್ರಶ್ನೆ ಇದೆ. ಅವಾಗಿನಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ಈ ಅಧಿವೇಶನ ನೆಕ್ಸ್ಟ್ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿ. ಆದರೆ ಅದಾಗೋದೇ ಇಲ್ವಾ? ನೋಡಿ, ಬಜೆಟ್ ಅಧಿವೇಶನಕ್ಕೆ ಈಗ ಬಿಟ್ಟರೆ ನೆಕ್ಸ್ಟ್ ಇವರೆಲ್ಲ ಕೂಡ ಅಧಿವೇಶನಕ್ಕೆ ಸೇರೋದು ಬಜೆಟ್ ಟೈಮ್ನಲ್ಲೇ. ಬಜೆಟ್ ಅಧಿವೇಶನಕ್ಕೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಕೂಡ ಮುಂದೂಡಿಕೆ ಆಗಿಬಿಡುತ್ತಾ ಅಂತ ಪ್ರಶ್ನೆ ಇದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆಗೆ ಸರ್ಕಾರ ಒಂದು ಕಡೆ ಸಿದ್ಧವಾಗಿತ್ತು. ಆದರೆ BJP ಸಂಸದರಿಂದಾನೇ ಜಂಟಿ ಸಂಸದೀಯ ಸಮಿತಿ ಅವಧಿ ವಿಸ್ತರಣೆಗೆ ಆಗ್ರಹ ಕೇಳಿಬಂತು. ನೀವೇನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದಕ್ಕೆ ಒಂದು ಟೈಮ್ ಲಿಮಿಟನ್ನು ನಿಗದಿ ಮಾಡಿದ್ದೀರಲ್ಲ, ಆ ಸಮಿತಿ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿ, ನೀವು ವಿಸ್ತರಿಸಿ ಅಂತ BJP MPಗಳೇ ಸಂಸದರೇ ಕೇಳಕ್ಕೆ ಶುರು ಮಾಡಿದ್ರು. ವಕ್ಫ್ ತಿದ್ದುಪಡಿ ಪರಿಶೀಲನೆಗೆ ರಚನೆ ಆಗಿರತಕ್ಕಂಥ ಜಂಟಿ ಸಂಸದೀಯ ಸಮಿತಿ ಇವತ್ತಿನ ಸಭೆಯಲ್ಲಿ ಸಮಿತಿಯ ಅವಧಿಯನ್ನು ವಿಸ್ತರಿಸಬೇಕು ಅಂತ ಸಮಿತಿ ಮೆಂಬರ್ಸ್ ಒತ್ತಾಯಿಸಿದ್ದಾರೆ. BJP ಸಂಸದರ ಜೊತೆಗೆ ಪ್ರತಿಪಕ್ಷಗಳ ಸಂಸದರು ಕೂಡ ಭಾರೀ ಒತ್ತಡವನ್ನು ಹಾಕಿದ್ದಾರೆ. ನವೆಂಬರ್ 29ರ ಒಳಗೆ ವರದಿ ಕೊಡಬೇಕು ಅಂತ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಸೂಚನೆ ಕೊಟ್ಟಿದ್ದರು. ಆದರೆ ವಿವಾದಾತ್ಮಕ ಆಸ್ತಿಗಳ ಪರಿಶೀಲನೆಗೆ ಇನ್ನೂ ಕೂಡ ಹೆಚ್ಚಿನ ಕಾಲಾವಕಾಶ ಬೇಕು, ಅಷ್ಟು ಅರ್ಜೆಂಟಲ್ಲಿ ಅಷ್ಟು ಬೇಗ ಇದಾಗಲ್ಲ, ಹೀಗಾಗಿ ಸಮಿತಿಗೆ ಟೈಮ್ ಕೊಡಿ, ಅದರೊಂದು ಅವಧಿ ವಿಸ್ತರಿಸಿ ಅಂತೇಳಿ BJPಯವರು ಒತ್ತಡವನ್ನು ಹಾಕ್ತಾರೆ. ಕೊನೆಗೆ ಸಮಿತಿ ಸಭೆಯಲ್ಲಿ ಒಕ್ಕೊರಲಿಂದ ಸಂಸದೀಯ ಸಮಿತಿ ಇದಕ್ಕೆ ಅನುಮೋದನೆ ಕೂಡ ಕೊಟ್ಟಿದೆ. 2025ರ ಬಜೆಟ್ ಅಧಿವೇಶನದ ಕೊನೆಯ ದಿನ ಈ ವರದಿ ಸಲ್ಲಿಸಬೇಕು ಅಂತೇಳಿ ಸಮಿತಿಯ ಚಿಂತನೆ ಒಂದು ಕಡೆ ಇದೆ. ಅವಧಿ ವಿಸ್ತರಣೆ ವಿಚಾರಕ್ಕೆ ಸಮಿತಿಯ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಒಪ್ಪಿಕೊಂಡಿದ್ದಾರೆ ಕೂಡ. To this effect in the house tomorrow. Could you please explain what happened? सब कुछ सीखा है, सब चेयरमैन साहब बोलेंगे, सब जो बोलना का बात है प्रेस का चेयरमैन बोलेंगे, सब कुछ ठीक है, सब कुछ ठीक है. सर हुआ क्या? आप लोग वॉकआउट किए थे, उसके बाद क्या हुआ? ऑल प्रॉब्लम सेटल सॉल्व, जो बोलना है चेयरमैन बोलेंगे. Happened, sir. Could you please explain? We discussed regarding the extension, and we expect a motion to be moved to this effect in the house tomorrow.